ಬಾಂಗ್ಲಾದೇಶ್ ಗಡಿಗೂ ಹೋಗುತ್ತೆ ಬುಲ್ಡೋಸರ್. 6,000 ಕಿಲೋಮೀಟರ್ ಆಗುತ್ತೆ ಸ್ಮಾರ್ಟ್ ಬಾರ್ಡರ್. ಖುದ್ದು ಗಡಿಗೆ ಹೋಗಲಿದ್ದಾರೆ ಅಮಿತ್ ಶಾ. ರೆಡಿ ಆಯಿತು ಹೈ ಲೆವೆಲ್ ಸ್ಟ್ರಾಟಜಿ. ये 60वें साल में ही हम स्मार्ट बॉर्डर प्रोजेक्ट को लॉन्च कर बांग्लादेश और पाकिस्तान की पूरी सीमा को हम अभेद करेंगे और इससे आपके काम में आपको बहुत बड़ी तकनीकी सहायता उपलब्ध हो जाएगी. ಅಮಿತ್ ಶಾ ಈ ಹೇಳಿಕೆ ನೀಡಿದ್ದು ಭದ್ರತಾ ಅಧಿಕಾರಿಗಳ ಸಭೆಯಲ್ಲಿ. ಈ ಹೇಳಿಕೆಯ ಬೆನ್ನಲ್ಲೇ ದೇಶದ ಭದ್ರತೆಯ ವಿಷಯದಲ್ಲಿ ಮೋದಿ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಅಂತಾರಾಷ್ಟ್ರೀಯ ಗಡಿಭಾಗಗಳಲ್ಲಿನ ಅಕ್ರಮ ನುಸುಳುವಿಕೆ ಮತ್ತು ಅಕ್ರಮ ನಿರ್ಮಾಣಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಗಡಿಯಿಂದ 15 ಕಿಲೋಮೀಟರ್ ಒಳಗಿನ ವ್ಯಾಪ್ತಿಯಲ್ಲಿರುವ ಎಲ್ಲಾ ಅಕ್ರಮ ನಿರ್ಮಾಣಗಳನ್ನು ತಕ್ಷಣವೇ ಧ್ವಂಸಗೊಳಿಸಲು ಬುಲ್ಡೋಸರ್ ಕಾರ್ಯಾಚರಣೆಗೆ ಆದೇಶ ನೀಡಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಂದಿನ ವಿಶೇಷ ವರದಿಯಲ್ಲಿದೆ. ದೇಶದ ಭದ್ರತೆಯನ್ನು ಬಲಪಡಿಸಲು ಗೃಹ ಸಚಿವ ಅಮಿತ್ ಶಾ ಅವರು ಭೀಕರ ಬಿಸಿಲಿನ ನಡುವೆಯೂ ಮುಂದಿನ 20 ದಿನಗಳ ಕಾಲ ಗಡಿಭಾಗದ ರಾಜ್ಯಗಳಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಹೈ ಲೆವೆಲ್ ಭದ್ರತಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಮಿತ್ ಶಾ. ಗಡಿ ಜಿಲ್ಲೆಗಳಿಗಾಗಿ 360 ಡಿಗ್ರಿ ಸೆಕ್ಯೂರಿಟಿ ಪ್ಲಾನ್ ಅನ್ನು ಇದೇ ಸಭೆಯಲ್ಲಿ ಸಿದ್ಧಪಡಿಸಲಾಗಿದೆ. ಈ ಸಭೆಯಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಜಸ್ಥಾನ, ಗುಜರಾತ್, ತ್ರಿಪುರಾ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಪ್ರಮುಖ ಗಡಿ ರಾಜ್ಯಗಳಲ್ಲಿ ಈ ಭದ್ರತಾ ಯೋಜನೆ ಜಾರಿಗೆ ಬರಲಿದೆ. ಏನಿದು ಸ್ಮಾರ್ಟ್ ಬಾರ್ಡರ್ ಯೋಜನೆ? ಗಡಿ ಭದ್ರತಾ ಪಡೆ ಸ್ಥಾಪನೆಯ 60ನೇ ವರ್ಷದ ಅಂಗವಾಗಿ 6,000 ಕಿಲೋಮೀಟರ್ ಉದ್ದದ ಗಡಿಯನ್ನು ಅತ್ಯಂತ ಸುರಕ್ಷಿತ ಹಾಗೂ ತಾಂತ್ರಿಕವಾಗಿ ಬಲಿಷ್ಠಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಮುಂದಿನ 1 ವರ್ಷದೊಳಗೆ ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ ಲಾಂಚ್ ಆಗಲಿದೆ. ಇದರ ಅಡಿಯಲ್ಲಿ ಡ್ರೋನ್ಗಳು, ರೇಡಾರ್ಗಳು ಮತ್ತು ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಬಳಸಿಕೊಂಡು ಗಡಿಯನ್ನು ಸಂಪೂರ್ಣವಾಗಿ ಅಭೇದ್ಯ ಮಾಡಲಾಗುವುದು ಎಂದು ಅಮಿತ್ ಶಾ ಭರವಸೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಆರ್ಥಿಕ ತನಿಖೆ. ಈ ಹೊಸ ಆದೇಶದ ಪ್ರಕಾರ ಅಕ್ರಮ ನಿರ್ಮಾಣಗಳನ್ನು ತೆರವುಗೊಳಿಸಲು ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಪೂರ್ಣ ಅಧಿಕಾರ ನೀಡಲಾಗಿದೆ. ಇದರೊಂದಿಗೆ ನಕಲಿ ಆಧಾರ್ ಕಾರ್ಡ್ಗಳು, ನಕಲಿ ಬ್ಯಾಂಕ್ ಖಾತೆಗಳು ಮತ್ತು ಗಡಿಭಾಗಗಳಲ್ಲಿ ನಡೆಯುತ್ತಿರುವ ಸಂಶಯಾಸ್ಪದ ರಿಯಲ್ ಎಸ್ಟೇಟ್ ಡೀಲ್ಸ್ಗಳ ಮೇಲೂ ಕಣ್ಣಿಡಲಾಗಿದೆ. ಬಿಹಾರ್ ಹಾಗೂ ಪಶ್ಚಿಮ ಬಂಗಾಳದ ಗಡಿಭಾಗಗಳಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ನಡೆದಿರುವ 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಎಲ್ಲಾ ಭೂಮಿ ನೋಂದಣಿಗಳ ತನಿಖೆ ಈಗಾಗಲೇ ಆರಂಭವಾಗಿದೆ. ಡೆಮೋಗ್ರಫಿ ಬದಲಾವಣೆ ಬಗ್ಗೆ ಸಂಪೂರ್ಣ ತನಿಖೆ. ಮಮತಾ ಬ್ಯಾನರ್ಜಿ ಅವರ ಅವಧಿಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರಿಗೆ ಕಾರ್ಡ್ಗಳನ್ನು ಮಾಡಿಸಿಕೊಟ್ಟು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಾಗಿತ್ತು. ಈ ನುಸುಳುಕೋರರು ಜಾರ್ಖಂಡ್ನ ರಾಂಚಿ ಮುಂತಾದ ಪ್ರದೇಶಗಳಿಗೂ ಹರಡಿದ್ದು ಅಲ್ಲಿನ ಸ್ಥಳೀಯರ ಉದ್ಯೋಗ ಕಸಿದುಕೊಂಡಿದ್ದಾರೆ. ಅಲ್ಲಿನ ಬುಡಕಟ್ಟು ಹೆಣ್ಣುಮಕ್ಕಳನ್ನು ಮದುವೆಯಾಗಿ ಆಸ್ತಿ ಮಾಡಿಕೊಳ್ಳುತ್ತಾ ಜನಸಂಖ್ಯಾ ಸ್ವರೂಪವನ್ನೇ ಬದಲಾಯಿಸುತ್ತಿದ್ದಾರೆ. ಆದರೆ ಈಗ ಸುವೇಂದು ಅಧಿಕಾರಿಯವರ ನೇತೃತ್ವದಲ್ಲಿ ಗಡಿಯನ್ನು ಕಾವಲು ಕಾಯಲಾಗುತ್ತಿದೆ. ಈಗಾಗಲೇ ಭಾರತದಲ್ಲಿರುವ ನುಸುಳುಕೋರರಿಗೆ ಆತಂಕ ಸೃಷ್ಟಿಯಾಗಿದೆ. ಅವರು ಪಾವಾಗಿಯೇ ಭಾರತ ಬಿಟ್ಟು ಹೋಗಲಾರಂಭಿಸಿದ್ದಾರೆ. ಒಟ್ಟಾರೆಯಾಗಿ ದೇಶದ ಭದ್ರತೆಗೆ ಸವಾಲೊಡ್ಡಿರುವ ಅಕ್ರಮ ನುಸುಳುವಿಕೆ ಮತ್ತು ಗಡಿಭಾಗದ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಲು ಕೇಂದ್ರ ಗೃಹ ಸಚಿವಾಲಯ ಸಂಪೂರ್ಣವಾಗಿ ಸಜ್ಜಾಗಿದೆ. ಈಗ ಸ್ವತಃ ಅಮಿತ್ ಶಾ ಫೀಲ್ಡ್ಗೆ ಇಳಿದಿರೋದು ಈ ಪ್ರಯತ್ನದ ಗಂಭೀರತೆಯನ್ನು ಇನ್ನಷ್ಟು ಹೆಚ್ಚಿಸಿದಂತಾಗಿದೆ.